ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ಕೌನ್ಸ್ಲಿಂಗ್ ಒಂದು ಪ್ರೋಸೆಸ್ಸನ್ನು ಪ್ರಕ್ರಿಯೆಯನ್ನು ನಡೀತಾ ಇರಬೇಕಾದಾಗ ಆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ನಡೀತಿರತಕ್ಕಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಒಂದು ವಿಷಯಗಳನ್ನು ಬರೆದಿಟ್ಕೊಳ್ತೀವಿ, ಆ ವಿಷಯಗಳು ಯಾವ ರೀತಿಯಾಗಿ ನಮ್ಮದೇ ಆದಂಥ ಒಂದು ರೆಕಾರ್ಡ್ಸನ್ನಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ. ಇಲ್ಲಿ ಯಾವುದೇ ಒಂದು ಕೌನ್ಸ್ಲಿಂಗ್ ಸೆಷನ್ಸನ್ನು ನಾವು ಮಾಡಬೇಕಾದಾಗ ಕೆಲವೊಂದು ವಿಡಿಯೋಸ್ಗಳನ್ನು ನಾವು ಸಮಯ ಮತ್ತು ಸಂದರ್ಭಕ್ಕನುಸಾರವಾಗಿ ನಾವು ರೆಕಾರ್ಡಿಂಗನ್ನು ಮಾಡ್ತೀವಿ. ಅದರ ಜೊತೆಗೆ ಕೆಲವೊಂದು ವಿಷಯಗಳನ್ನು ಬರೆದಿಟ್ಕೊಳ್ತಕ್ಕಂಥ ಒಂದು ಲೆಡ್ಜರನ್ನು ನಾವೇನು ಮಾಡ್ತೀವಿ, ಫಾಲೋ ಮಾಡ್ತೀವಿ. ಅದು ನಮ್ಮ ಒಂದು ಬೇಸಿಕ್ ಪ್ರಾಕ್ಟೀಸ್ ಆಗಿರುತ್ತೆ. ಕಾರಣ, ಆ ವ್ಯಕ್ತಿಯ ಒಂದು ಕೇಸ್ ಹಿಸ್ಟ್ರಿಯನ್ನು ಹಿಡಿದು ನಂತರ ನಮಗೆ ಎಲ್ಲ ಪ್ರತಿಯೊಂದು ಸೆಷನ್ಸ್ಗಳಲ್ಲಿ ಏನೆಲ್ಲ ವಿಷಯಗಳ ಡಿಸ್ಕಷನ್ ಆಗಿರುತ್ತೆ, ಯಾವುದೆಲ್ಲ ಸಮಸ್ಯೆಯನ್ನು ಕುರಿತು ಡಿಸ್ಕಷನ್ ಆಗಿರುತ್ತೆ, ಆ ಎಲ್ಲ ಡಿಸ್ಕಷನ್ಸ್ಗಳನ್ನು ನಾವೇನು ಮಾಡ್ತೀವಿ ಅಂತಂದಾಗ ಆ ಒಂದು ರೆಕಾರ್ಡ್ಸಲ್ಲಿ ನಾವು ಬರೆದಿಡುವ ಪ್ರಯತ್ನವನ್ನು ಮಾಡ್ತೀವಿ. ಹೀಗಾಗಿ ನಮ್ಮ RCIಯ ಪ್ರಕಾರ ನಡೆದಂಥ ಪ್ರತಿಯೊಂದು ವಿಷಯಗಳನ್ನು ಒಂದು ರೆಕಾರ್ಡಾಗಿ ಮೇಂಟೈನ್ ಮಾಡೋದು ಒಂದು ಸಹಜವಾದಂಥ ಕಾರ್ಯ ನಮ್ಮಲ್ಲಿ ಇದೆ. ಹೀಗಾಗಿ ಇಲ್ಲಿ ಏನು ಹೇಳುತ್ತೆ, ಕೌನ್ಸ್ಲಿಂಗ್ ಒಂದು ನಿಯಮ ಏನು ಹೇಳುತ್ತೆ ಅಂತಂದಾಗ ರೆಕಾರ್ಡ್ಸನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಯಾರು ಮೇಂಟೈನ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಅದರ ಅನುಮತಿಯ ತೆಗೆದುಕೊಂಡು ಮೇಂಟೈನ್ ಮಾಡಬೇಕು ಅಥವಾ ಅನುಮತಿ ಇಲ್ಲದೇ ಇದ್ದರೂ ನಡೆಯುತ್ತೆ ಅನ್ನೋದನ್ನು ನಾವು ಇವತ್ತು ನೋಡಬೇಕಾಗಿದೆ. ಇಲ್ಲಿ The counseling and special education files typically included additional such as ಯಾವ್ದು ಇನ್ಕ್ಲೂಡ್ ಆಗಿದೆ ಅಂತ, ಇದು ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಸ್ಕೂಲ್ ಎಜುಕೇಷನ್, ನಾವು ಕಮ್ಯುನಿಟಿ ಬಂದಾಗ ಬೇರೆ ರೀತಿಯಾಗಿ ನಾವು ಮುಂದೆ ಚರ್ಚೆ ಮಾಡೋಣ. ಅದನ್ನು ಯಾವ ರೀತಿಯಾಗಿ ನಾವು ಇನ್ಕ್ಲೂಡ್ ಮಾಡ್ಬೋದು ಅಂತಂದರೆ, ಸ್ಪೆಷಲ್ ಎಜುಕೇಷನ್ ಆರ್ ರಿಸೋರ್ಸ್ ಇನ್ಫಾರ್ಮೇಷನ್, ಕ್ಲಿನಿಷಿಯನ್ ರಿಪೋರ್ಟ್ಸ್ ಆ್ಯಂಡ್ ಮೀಟಿಂಗ್ ನೋಟ್ಸ್, referrals to other agencies, diagnostic testing results and the report from the service providers outside of the school such as hospitals and the treatment facilities. ಇಲ್ಲಿ ಸ್ಕೂಲ್ ಅಂತ ಬಂದಾಗ ಏನಾಗುತ್ತೆ, ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ಮಗುವಿನ ಪ್ರತಿಯೊಂದು ದಾಖಲೆಗಳನ್ನು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಮೀಟಿಂಗ್ಸ್ಗಳು ಏನೇನಿದೆ ಆ ಮೀಟಿಂಗ್ಸ್ಗಳ ಬಗ್ಗೆ ನಾವು ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಔಟ್ಸೈಡ್ ದಿ ಸ್ಕೂಲ್ ನಾವೇನಾದರೂ ಅವರಿಗೆ ಕನ್ಸಲ್ಟ್ ಮಾಡಿದ್ದೀವಿ ಅಂತಂದಾಗ ಅದನ್ನು ನಾವೇನಾಗಬೇಕಾಗತ್ತೆ ಅಂತಂದಾಗ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಆ ಎಲ್ಲ ಒಂದು ಮಗುವಿನ ಒಂದು ಸೇಫ್ಟಿಯನ್ನು ಅಥವಾ ಸ್ಟಾಫ್ ಒಂದು ಸೇಫ್ಟಿಯನ್ನು ನಾವೇನು ಮಾಡೋಗುತ್ತೆ, ಗಣನೆಗೆ ತೆಗೆದುಕೊಂಡು ಆ ರೆಕಾರ್ಡ್ಸ್ಗಳನ್ನು ನಾವು ಇಡಬೇಕಾಗುತ್ತೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳು ನಾವು ನಮ್ಮ ಒಂದು ಲೆಡ್ಜರಲ್ಲಿ ರೆಕಾರ್ಡ್ಸಲ್ಲಿ ನಾವು ತೆಗೆದಿಡಬೇಕಾಗಿರೋದ್ರಿಂದ ಭಾಳಷ್ಟು ಪ್ರೈವೇಸಿಯನ್ನು ಏನಾಗಬೇಕಾಗುತ್ತೆ, ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಇಫ್ ಡಿಸ್ಕ್ಲೋಸರ್ ಕುಡ್ ಬಿ ಡಿಟ್ರಮೆಂಟಲ್ ಟು ದ ಎಜುಕೇಷನ್ ಆಫ್ ದ ಪೀಪಲ್, ಇಫ್ ಡಿಸ್ಕ್ಲೋಸರ್ ಕುಡ್ ಕಾಸ್ ಫಿಸಿಕಲ್ ಆರ್ ಇಮೋಷನಲ್ ಹಾರ್ಮ್ ಟು ಸಮ್ ಒನ್, ಇಫ್ ಡಿಸ್ಕ್ಲೋಸರ್ ಕುಡ್ ಇಂಟರ್ಫಿಯರ್ ವಿತ್ ಆನ್ enactment or the investigation. The Youth Criminal Justice Act demands that the offender's file must be kept separate from any other record or the young person. That another person has access to the information except if authorized under the Act, and that the record be destroyed when the information is no longer required for the purpose for which it was disclosed. In case of the divorced or the separated parents, the Divorce Act of
ಕ್ಯಾನಡಾ. ಇದು ಯಾಕಂದರೆ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕು, ಈ ನೋಟ್ಸು ಮಾಡಿರ್ತಕ್ಕಂಥದ್ದು ನಾವೇನು ಯಾವ ಬುಕ್ಕನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಇದು ಅಮೇರಿಕನ್ನ ಒಂದು ರೈಟರ್ಸ್, ಹೀಗಾಗಿ ಅಲ್ಲಿ ಕೆನಡಾದಿದೆ. ನಮ್ಮ ಇಂಡಿಯಾದ ಪ್ರಕಾರ ಏನು ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಅನ್ಲೆಸ್ ದ ಕೋರ್ಟ್ ಆರ್ಡರ್ಸ್ ಅದರ್ವೈಸ್ ದ ಸ್ಪೌಸ್ ಹೂ ಗ್ರಾಂಟೆಡ್ ಆಕ್ಸೆಸ್ ಟು ಚೈಲ್ಡ್ ಆಫ್ ದ ಮ್ಯಾರೇಜ್ ಹ್ಯಾಸ್ ದ ರೈಟ್ ಟು ಮೇಕ್ ಇನ್ಕ್ವೈರೀಸ್ ಆ್ಯಂಡ್ ಟು ಬಿ ಗಿವನ್ ಇನ್ಫಾರ್ಮೇಷನ್ ಆ್ಯಸ್ ದ ಹೆಲ್ತ್ ಎಜುಕೇಷನ್ ಆ್ಯಂಡ್ ದ ವೆಲ್ಫೇರ್ ಆಫ್ ದ ಚೈಲ್ಡ್. ಅಲ್ಲಿ ನಾವು ಅಮೇರಿಕನ್ ಸಿಸ್ಟಮಲ್ಲಿ ನೋಡಿದಾಗ ಪ್ರತಿಯೊಂದು ಮಗುವಿಗೆ ಏನಾಗುತ್ತೆ ಅಂತಂದಾಗ, ಸಪೋಸ್ ಡಿವೋರ್ಸ್ಡ್ ಫ್ಯಾಮಿಲಿ ಸಿಂಗಲ್ ಪೇರೆಂಟ್ಸ್ ಏನಾದರೂ ಇತ್ತು ಅಂತಂದಾಗ ಅಲ್ಲಿ ವಿಚಾರಗಳನ್ನು ಭಾಳ ಗೌಪ್ಯವಾಗಿ ಇರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಭಾರತೀಯ ಒಂದು ಇದನ್ನು ಬಂದಾಗ ಏನಾಗುತ್ತೆ, ಇಲ್ಲಿನೂ ಒಂದು ಲೋನ್ಲಿ ಚಿಲ್ಡ್ರನ್, ಸಿಂಗಲ್ ಪೇರೆಂಟ್ಸ್ ಚೈಲ್ಡ್ ಏನಾದರೂ ಇದ್ದರೆ ನಾವು ಸಹಜವಾಗಿ ಏನಾಗುತ್ತೆ ಅಂತಂದಾಗ ಆ ಮಗುವಿನ ಪರ್ಮಿಷನ್ ಅನುಮತಿಯನ್ನು ತೆಗೆದುಕೊಂಡು ಆ ರೆಕಾರ್ಡ್ಸನ್ನು ನಾವು ಯಾರಿಗೆ ತೋರಿಸೋದಾಗಲಿ ಅಥವಾ ಯಾರ ಜೊತೆ ಚರ್ಚೆ ಮಾಡೋದಾಗಲಿ ವಿತೌಟ್ ಆ ಮಗುವಿನ ಪರ್ಮಿಷನ್ ಯಾವುದೂ ಮಾಡುವ ಹಾಗಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಆ ಚೈಲ್ಡ್ ಆ್ಯಕ್ಟ್ ಪ್ರಕಾರ ಏನಾಗುತ್ತೆ, ಕೌನ್ಸಿಲಿಂಗ್ ಆ್ಯಕ್ಟ್ ಪ್ರಕಾರ ನಾವು ಮಾಡ್ತಕ್ಕಂಥದ್ದು ಭಾಳಷ್ಟು ತಪ್ಪು ಅನ್ನುವುದು ಏನಾಗುತ್ತೆ ಸಾಬೀತಾಗುತ್ತೆ. ಹೀಗಾಗಿ ನಾವು ಯಾವುದೇ ರೀತಿಯಾದಂಥ ಒಂದು ಮಗುವಿನ ವಯಸ್ಸು 18ರ ಕೆಳಗಡೆ ಇದ್ದಾಗ ಆ ಮಗುವಿನ ಒಂದು ಪರ್ಮಿಷನನ್ನು ತಗೊಳ್ಳೇಬೇಕು. ನಂತರ ಇದ್ದರೂ ಸಹ ನಾವು ತೆಗೆದುಕೊಳ್ಳಬೇಕು. ಆದರೆ ಅವರ ಪೇರೆಂಟ್ಸ್ ಇಬ್ಬರ ಒಂದು ಅನುಮತಿಯ ಮೇರೆಗೆ ನಾವು ಅದನ್ನು ಡಿಸ್ಕಷನನ್ನು ಮಾಡ್ಬೋದು ಅಂತ. ಹಾಗೆ ಈ ಕೌನ್ಸಿಲರ್ ಆದವನು ಏನಾಗುತ್ತೆ ಅಂತಂದಾಗ ಟ್ರಾನ್ಸ್ಫರಿಂಗ್ ಇನ್ಫಾರ್ಮೇಷನ್ ವೆನ್ ಎ ಸ್ಟೂಡೆಂಟ್ ಟ್ರಾನ್ಸ್ಫರ್ ಟು ದ ನ್ಯೂ ಸ್ಕೂಲ್ ಜನರಲಿ ಬೋತ್ ದ ಕ್ಯುಮುಲೇಟಿವ್ ಫೈಲ್ ಆ್ಯಂಡ್ ದ ಕೌನ್ಸಿಲಿಂಗ್ ಆರ್ ದ ಸ್ಪೆಷಲ್ ಎಜುಕೇಷನ್ ಫೈಲ್ ಮಸ್ಟ್ ಗೋ ಟು ದ ನ್ಯೂ ಸ್ಕೂಲ್. ಇಲ್ಲೇನಾಗುತ್ತೆ, ಸ್ಕೂಲ್ ಅಂತ ನಾವೇನಾದರೂ ತೆಗೆದುಕೊಂಡಿದ್ದೇ ಆದಾಗ ಏನಾಗುತ್ತೆ, ಒಂದು ಮಗು ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಹೋದಾಗ ಸಹಜವಾಗಿ ಅಪ್ಪ ಅಮ್ಮನ ಅನುಮತಿಯ ಮೇರೆಗೆ ಆ ಸ್ಕೂಲಿಗೆ ನಾವೇನು ಮಾಡಬೇಕಾಗತ್ತೆ, ನಮ್ಮ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ. ಇಲ್ಲಿ ಕಮ್ಯುನಿಟಿ ರೆಕಾರ್ಡ್ಸಿಗೆ ಬಂದಾಗ ಸಹಜವಾಗಿ ನಾವು ಕೊಡ್ಬೋದು. ಆದರೆ ಈ ಕೌನ್ಸಿಲಿಂಗ್ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಅವನ ಒಂದು ಸಮಸ್ಯೆಯನ್ನು ಕುರಿತು ನಾವೇನು ರೆಕಾರ್ಡ್ಸನ್ನು ನಾವು ಇಟ್ಟಿರ್ತೀವೋ ಆ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ನಾವೇನಾದರೂ ಮಾಹಿತಿಯನ್ನು ಕೊಡಬೇಕಾದಾಗ ವಿ ಮಸ್ಟ್ ಬಿ ಟೇಕ್ ದ ಪರ್ಮಿಷನ್ ಫ್ರಮ್ ದಿ ಸ್ಟೂಡೆಂಟ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದ ಪೇರೆಂಟ್ಸ್ ಅಂದಾಗ ಮಾತ್ರ ಅದಾಗುತ್ತೆ. ಬಟ್ ಆದರೆ ಇದನ್ನೇ ವಿಷಯ ನಾವು ಕಮ್ಯುನಿಟಿ ಲೆವೆಲ್ಗೆ ಬಂದು ನಾವೇನಾದರೂ ಮಾತಾಡಿದ್ದೇ ಆದರೆ ಅಥವಾ ಚರ್ಚೆಯನ್ನು ಮಾಡಿದ್ದಾದಾಗ ನಾವು ಒಬ್ಬ ಕ್ಲೈಂಟ್ ನಮ್ಮಿಂದ ಹೊರಗಡೆ ಹೋಗ್ತಾ ಇರಬೇಕಾದಾಗ ಸಹಜವಾಗಿ ನನ್ನ ಎಲ್ಲ ಇನ್ಫಾರ್ಮೇಷನನ್ನು ನಾನು ಆ ಕ್ಲೈಂಟಿಗೆ ಕೊಡಬೇಕು. ನಾನು ಹಾಸ್ಪಿಟ್ಲಿಗೆ ಅಥವಾ ವೈದ್ಯನಿಗೆ ತಿಳಿಸುವ ಹಾಗಿಲ್ಲ. ಪ್ರತಿಯೊಂದು ಮಾಹಿತಿಯ ನಾನೇನಿಲ್ಲಿ ಬರೆದಿಟ್ಟಿರ್ತೀನೋ ಆ ಎಲ್ಲ ಮಾಹಿತಿಯೂ ಅಂತಂದರೆ ಅವನನ್ನು ಕೊಟ್ಟು ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ಆ ಒಂದು ರೆಕಾರ್ಡಿಂದ ತೆಗೆದು ಹಾಕಬೇಕು. ಇದು ಸಹಜವಾಗಿ ಒಂದು ನಮ್ಮ RCA ಪ್ರಕಾರ ನಡೀತಕ್ಕಂಥದ್ದು. ಹೀಗಾಗಿ ನಾವು ಯಾವುದೇ ಕ್ಲೈಂಟ್ನ ಇನ್ಫಾರ್ಮೇಷನನ್ನು ಬೇರೆಯವರಿಗೆ ತೋರಿಸೋದಾಗಲಿ ಅಥವಾ ಬೇರೆಯವರಿಗೆ ಕೊಡೋದಾಗಲಿ ಮಾಡಬಾರ್ದು. ನಮ್ಮಲ್ಲಿ ತೆಗೆದು ಹಾಕಿದ್ರೂ ನಮಗೇನಾಗುತ್ತೆ ಅಂತಂದಾಗ ಆ ವ್ಯಕ್ತಿಯ ಇನ್ಫಾರ್ಮೇಷನ್ ಅವನು ಯಾವಾಗಾದರೂ ಬಂದರೂ ನಮ್ಮ ಹತ್ರ ಇರುತ್ತೆ, ಬಟ್ ಅದು ಗೌಪ್ಯವಾಗಿರುತ್ತೆ. ತೆಗೆದಾಕಿವಿ ನೀವು ಸ್ವಲ್ಪ ಟೋಟಲ್ ಇನ್ನೂ ರಿಮೂವ್ ಮಾಡಿ ಹಾಕಿದ್ದೀವಿ ಅಂತಲ್ಲ, ಅವನ ಪ್ರತಿಯೊಂದು ಮಾಹಿತಿಯು ನಮ್ಮ ಹತ್ರ ಇರುತ್ತೆ. ಬಟ್ ಆದರೆ ಆ ಮಾಹಿತಿ ಭಾಳಷ್ಟು ಗೌಪ್ಯವಾಗಿ ಇರುತ್ತೆ ಅಂತ. ನಾವು ಆ ಕ್ಲೈಂಟ್ ನಮ್ಮಿಂದ ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂತಂದಾಗ ನಾವು ಡೈರೆಕ್ಟಾಗಿ ಎದುರುಗಡೆ ಇರ್ತಕ್ಕಂಥ ವೈದ್ಯನಿಗೆ ಎಲ್ಲವೂ ಒಪ್ಪಿಸುವ ಹಾಗೆ ಇಲ್ಲ. ಕೇವಲ ನಾವು ಒಪ್ಪಿಸಬೇಕಾಗಿರೋದು ಯಾರಿಗೆ ಅಂತಂದಾಗ ಕ್ಲೈಂಟಿಗೆ ಮಾತ್ರ. ಒಂದು ವೇಳೆ ಕ್ಲೈಂಟಿನ ಅನುಮತಿ ಏನಾದರೂ ಇದ್ದಾಗ ನಾವು ವೈದ್ಯನಿಗೂ ಸಹ ನಾವು ವಿಷಯಗಳನ್ನು ತಿಳಿಸ್ಬೋದು ಅಂತ. A strategy that will help give the counselor some sense of security is to retain the counseling records themselves and place a notes in the cumulative file to the effect that counseling information exists on these students and may be obtained by contacting the counselor directly. In this way, the records can go from professional to professional and their security and privacy be ensured. ಇದು ನಾವು ಸ್ಕೂಲ್ ಎಜುಕೇಷನ್ ಬಂದಾಗ ಮಾತ್ರ ನಾವೇನು ಮಾಡ್ತೀವಿ, ಆ ರೆಕಾರ್ಡ್ಸ್ಗಳನ್ನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗುತ್ತೆ. ಅದು ಯಾಕಂದರೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಅವನ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಅದರ ಜೊತೆಗೂ ಅದು ಭಾಳಷ್ಟು ಪ್ರೈವಸಿಯಾಗಿ ಒಂದು ಸೆಕ್ಯೂರಾಗಿ ಇರುತ್ತೆ ಅನ್ನುವ ನಂಬಿಕೆ ಪೇರೆಂಟ್ಸ್ಗೂ ಇರುತ್ತೆ ಮತ್ತು ಆ ಸ್ಟೂಡೆಂಟ್ಸ್ಗೂ ಇರುತ್ತೆ, ಕೌನ್ಸಿಲರ್ಗೂ ಇರುತ್ತೆ. ರಾಬರ್ಟ್ ಸಾಲ್ಮನ್ ಆ್ಯಂಡ್ ಕನ್ಸಲ್ಟೆಂಟ್ ಡೆನ್ನಿಸ್ ಲೂವರ್ಸ್ have each offered suggestion about the effective record keeping. These ideas includes keeping all entries in the chronological order, recording information while it fresh, making any alteration with a straight line, dated and initiated, sticking to behaviors and concise descriptions, staying away from diagnosis and interpretation, limiting records only to direct relevant information, including record keeping information in your informed consent form. Record ingredients may include
name and date, presenting issue, past history of issue, current status of issue changes since last visit, treatment, goal, homework, actions, check back date, time, referral information to whom, where, when, what was ಸೇಡ್ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಅಂತಂದರೆ ಕೊಡಬೇಕು. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಇನ್ಫಾರ್ಮೇಷನ್ನು, ಟೈಮ್ ಟೇಬಲು, ಎವ್ರಿಥಿಂಗ್ ಅವನ ಒಂದನ್ನು ಕೊಡಬೇಕು. ಬಟ್ ಇದು ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ಮಾಹಿತಿಗಳು ಅದೇ ರೀತಿಯಾಗಿ ಒನ್ ಬೈ ಒನ್ ನಾವು ಕೊಡ್ತಾ ಹೋಗಬೇಕು. ಆದರೆ ಇನ್ನು ಕಮ್ಯುನಿಟಿ ಒಂದು ಕೌನ್ಸ್ಲಿಂಗ್ಗೆ ಬಂದಾಗ ನಾವು ರೆಕಾರ್ಡ್ ಹೇಗೆ ಮಾಡ್ತೀವಿ, ಅವನ ಕೇಸ್ ಹಿಸ್ಟ್ರಿ ಆಗಿರ್ಬೋದು, ಅವನ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಆಗಿರ್ಬೋದು, ಅವನ ಒಂದು ಡೇಟಾ ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೆ ಅದರ ಜೊತೆಗೆ ಅವರ ಅಸೆಸ್ಮೆಂಟ್ ಆಗಿರ್ಬೋದು, ಬಂದಂಥ ಸ್ಕೋರ್ ಆಗಿರ್ಬೋದು, ನಡೆದಿರ್ತಕ್ಕಂಥ ಸೆಷನ್ಸ್ಗಳಾಗಿರ್ಬೋದು, ಇಂಪ್ರೂವೈಸೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಒನ್ ಬೈ ಒನ್ ನಮ್ಮ ಲೆಡ್ಜರಲ್ಲಿ ನಾವೇನು ಬರೆದಿರ್ತೀವಿ ಆ ಲೆಡ್ಜರನ್ನು ನಾವು ಕೊಡಬೇಕಾಗುತ್ತೆ. ಅದು ವಿತ್ ಪರ್ಮಿಷನ್ ಆಫ್ ದಿ ಕ್ಲೈಂಟ್. ಆ ಕನ್ಸೆಂಟ್ ಫಾರ್ಮ್ ಯೂಸ್ಡ್ ಇನ್ ಎ ಸ್ಕೂಲ್ ಸೆಟ್ಟಿಂಗ್ ಮೇ ಸೇ ಸಮಥಿಂಗ್ ಲೈಕ್ ದಿಸ್. ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ. ಯಾವುದೇ ಒಂದು ಕೌನ್ಸ್ಲಿಂಗನ್ನು ಮಾಡಬೇಕಾದಾಗ ಕೌನ್ಸ್ಲಿಂಗ್ಗೆ ಒಳಗಾಗ್ತಕ್ಕಂಥ ವ್ಯಕ್ತಿಯಿಂದ ನಾವೇನಾಗಬೇಕಾಗುತ್ತೆ ಅಂತಂದಾಗ ಒಂದು ಕನ್ಸೆಂಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಕನ್ಸೆಂಟ್ ಹೇಗಿರುತ್ತೆ ಅಂತಂದಾಗ, ಇನ್ ಆಲ್ ಡಿಸ್ಕಷನ್ಸ್ ಬಿಟ್ವೀನ್ ಅಸ್ ಯು ಹ್ಯಾವ್ ಅ ರೈಟ್ ಟು ಎಕ್ಸ್ಪೆಕ್ಟ್ ದ್ಯಾಟ್ ಎನಿಥಿಂಗ್ ವಿ ಟಾಕ್ ಅಬೌಟ್ ವಿಲ್ ರಿಮೇನ್ ಕಾನ್ಫಿಡೆನ್ಷಿಯಲ್. We will respect and guard our right to confidentiality very carefully, but you need to know that are a few cases where that may not apply. ಇಲ್ಲಿ ನಾವು ಏನೇ ಮಾಡಬೇಕಾದಾಗಲೂ ನಾವು ಭಾಳಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ ಅಂತ ನಾವೇನು ಮಾಡಬೇಕಾಗುತ್ತೆ, ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತೀವಿ ಅಂಥೇಳಿ ನಾವು ಕನ್ಸರ್ಟನ್ನು ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ಇನ್ಫಾರ್ಮೇಷನ್ ಮೇ ಬಿ ಶೇರ್ಡ್ ವಿತ್ ಸಮ್ ಒನ್ ಎಲ್ಸ್. If you ask me to speak with someone else for you or give them information you wish them to have. And second one, if I feel that you or someone else may be being danger or in need or protection. If I court others the release the information. If required by law, as in cases of child abuse. To consult with another professional person in a confidence to try to find solution or answer for you. ಹೀಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡುವಾಗ ಈ ರೀತಿಯಾಗಿ ನಾವು ತಿಳಿದುಕೊಂಡು ನಾವೇನು ಮಾಡಬೇಕಾಗತ್ತೆ, ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಕೊಡಬೇಕಾಗತ್ತೆ. ಒಟ್ಟಾರೆ ನಾವು ಇದನ್ನು ಕನ್ಕ್ಲೂಡ್ ಮಾಡಬೇಕಾದಂಥ ಸನ್ನಿವೇಶ ಬಂದಾಗ ಯಾವುದೇ ವಿಷಯವನ್ನು ಸ್ಕೂಲ್ ಎಜುಕೇಷನ್ ಸ್ಕೂಲ್ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಕಮ್ಯುನಿಟಿ ಕೌನ್ಸಿಲಿಂಗ್ ಆಗಿರ್ಬೋದು, ಯಾವುದೇ ವಿಷಯಗಳನ್ನು ನಾವು ಬೇರೆ ಕಡೆ ಅದನ್ನು ವರ್ಗಾಯಿಸಬೇಕಾದಾಗ ಆ ವ್ಯಕ್ತಿಯ ಒಂದು ಪರ್ಮಿಷನ್ ಜೊತೆಗೆ ಅವನ ಒಂದು ಕನ್ಸೆಂಟ್ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಮಾಹಿತಿಯನ್ನು ಕೊಡಬೇಕಾಗತ್ತೆ. ಕಾರಣ ಈ ಕೋರ್ಟ್ನ ಅನುಮತಿಯನ್ನು, ಒಂದು ಕೋರ್ಟ್ನ ಒಂದು ಆದೇಶದ ಮೇರೆಗೆ ನಾವು ಸಮ್ ಟೈಮ್ ಕೊಡಬೇಕಾಗತ್ತೆ. ಇನ್ನಿತರ ಸಂದರ್ಭದಲ್ಲಿಯೂ ನಾವು ಏನು ಮಾಡಬೇಕಾಗತ್ತೆ ಅಂತಂದಾಗ ಆ ಮಗುವಿನ ಅಥವಾ ಆ ವ್ಯಕ್ತಿಯ ಮಾಹಿತಿಯನ್ನು ಹೊರಗಡೆ ಮಾತ್ರ ಬರುತ್ತೆ. ಉಳಿದೆಲ್ಲ ಸನ್ನಿವೇಶದಲ್ಲಿ ಕಾನ್ಫಿಡೆನ್ಸ್ ಆಗಿ ನಾವು ಅದನ್ನು ಇಟ್ಕೊಳ್ಬೇಕು. ಹಾಗೆ ಆ ಮಗುವಿನ ನಂಬಿಕೆಯನ್ನು ಅಥವಾ ಆ ವ್ಯಕ್ತಿಯ ಕ್ಲೈಂಟ್ನ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹೀಗಿದ್ದಾಗ ಯಾವಾಗ ನಮ್ಮ ರೆಕಾರ್ಡ್ಸ್ ಅಂತ ಯಾವಾಗ ಅನಿಸುತ್ತೆ, ಗೌಪ್ಯತೆಯನ್ನು ಕಾಪಾಡಿಕೊಂಡಾಗ ಅದು ರೆಕಾರ್ಡ್ಗೆ ನಿಜವಾದಂಥ ಒಂದು ಅರ್ಥವನ್ನು ಬರುತ್ತೆ. ಮತ್ತೆ ಹೊಸ ವಿಷಯವನ್ನು ತೆಗೆದುಕೊಂಡು ಮುಂದೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.